ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಯಾರು ವಿನ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಯಾರು ಎಲಿಜಿಬಲ್ ಇದ್ದಾರೆ ಅಂತ ವಿತ್ ರೀಸನ್ ಈ ವಿಡಿಯೋದಲ್ಲಿ ನೋಡೋಣ. ಧನುಷ್ ಬಗ್ಗೆ ನೋಡೋದಾದ್ರೆ ಟಾಸ್ಕ್ ಅಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಇದು ವ್ಯಕ್ತಿತ್ವದ ಶೋ ಆಗಿರೋದ್ರಿಂದ ಟಾಸ್ಕ್ ಒಂದೇ ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಧ್ರುವಂತ್ ವಿಷಯದಲ್ಲಿ, ಬೇರೆ ಕಂಟೆಸ್ಟೆಂಟ್ ವಿಷಯದಲ್ಲಿ ಬ್ಯಾಕ್ ಟಾಕ್ ಧನುಷ್ ಮಾಡಿರೋದಿದೆ ಅಂಡ್ ಧನುಷ್ಗೆ ಕನ್ನಿಂಗ್ ಬುದ್ಧಿ ಇದೆ. ಸೊ ಧನುಷ್ ವಿನ್ನರ್ ಆಗೋದಕ್ಕೆ ಎಲಿಜಿಬಲ್ ಇಲ್ಲ. ರಕ್ಷಿತಾ ಶೆಟ್ಟಿ ಬಗ್ಗೆ ನೋಡೋದಾದ್ರೆ ನಾಮಿನೇಷನ್ ಅಂತ ಬಂದಾಗ ಕರೆಕ್ಟ್ ಆಗಿ ರೀಸನ್ ಹೇಳಕ್ ಬಂದಿಲ್ಲ ಅನ್ನೋದ್ ಬಿಟ್ರೆ ಓವರ್ ಡ್ರಾಮಾ ಮಾಡಿಲ್ಲ. ಜೆನ್ಯೂನ್ ಆಗಿ ಇರೋ ಒನ್ ಆಫ್ ದ ಕಂಟೆಸ್ಟೆಂಟ್ ಅನ್ನೋದು ಜನರ ಒಪಿನಿಯನ್ ಆಗಿದೆ. ಎಲ್ಲಾ ಕಂಟೆಸ್ಟೆಂಟ್ ಗಿಂತ ಮೋಸ್ಟ್ ಆಕ್ಟಿವ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಇದು ವ್ಯಕ್ತಿತ್ವದ ಶೋ ಆಗಿರೋದ್ರಿಂದ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ರಕ್ಷಿತಾ ಶೆಟ್ಟಿ ಎಲಿಜಿಬಲ್ ಇದ್ದಾರೆ. ಕಾವ್ಯಶೈವ ಬಗ್ಗೆ ನೋಡೋದಾದ್ರೆ ಡೇ 1 ಇಂದ ಗಿಲ್ಲಿ ನೇಮ್ ಹೇಳ್ಕೊಂಡು ಬಂದಿರೋ ಕಾವ್ಯಶೈವ ಗಿಲ್ಲಿ ಸಪೋರ್ಟ್ ಇಲ್ದಲೇ ಇದ್ದಿದ್ರೆ ಥರ್ಡ್ ವೀಕ್ ಅಲ್ಲೇ ಎಲಿಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಟಾಸ್ಕ್ ಅಲ್ಲಿ ಝೀರೋ ಪರ್ಫಾರ್ಮೆನ್ಸ್, ಎಂಟರ್ಟೈನ್ಮೆಂಟ್ ಝೀರೋ. ಗಿಲ್ಲಿ ಜೊತೆ ಸೇರ್ಕೊಂಡು ಬೇರೆ ಕಂಟೆಸ್ಟೆಂಟ್ ನ ಟಾರ್ಗೆಟ್ ಮಾಡೋದ್ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಸೊ ಕಾವ್ಯಶೈವ ಫಿನಾಲೆಗೆ ಎಲಿಜಿಬಲ್ ಇಲ್ಲ ಅನ್ನೋದು ಜನರ ಒಪಿನಿಯನ್ ಆಗಿದೆ. ರಘು ಬಗ್ಗೆ ನೋಡೋದಾದ್ರೆ ಮೋಸ್ಟ್ ಜೆನ್ಯೂನ್ ಪರ್ಸನ್ ಅಂತಾನೆ ಹೇಳ್ಬೋದು. ಡೇ 1 ಇಂದ ಇವತ್ತಿನವರೆಗೂ ಟಾಸ್ಕ್ ವಿಷಯದಲ್ಲಿ, ಫುಡ್ ಪ್ರಿಪರೇಷನ್ ಅಲ್ಲಿ, ಓವರ್ ಆಲ್ ಎಲ್ಲಾ ವಿಷಯದಲ್ಲೂ ಗುಡ್ ಪರ್ಫಾರ್ಮೆನ್ಸ್ ಇದೆ. ವ್ಯಕ್ತಿತ್ವದ ಶೋ ಆಗಿರೋ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ರಘು ಬೆಸ್ಟ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಜನ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬೋದು, ಬಟ್ ಇದರಲ್ಲಿ 90% ಜನ ಆಲ್ಮೋಸ್ಟ್ ಫೇಕ್ ಆಗಿರ್ತಾರೆ. ಗಿಲ್ಲಿ ಡೇ 1 ಇಂದ ಕಾವ್ಯಶೈವ ನೇಮ್ ಹೇಳೋದ್ ಬಿಟ್ಟು ಬೇರೆ ಕಂಟೆಸ್ಟೆಂಟ್ ನ ಟಾರ್ಗೆಟ್ ಮಾಡಿ ಕಾಮಿಡಿ ಅಂತ ಹೇಳ್ಕೊಂಡು ಬೇರೆ ಅವರ ವ್ಯಕ್ತಿತ್ವನ ಡೌನ್ ಮಾಡಿ ಮಾತಾಡೋದ್ ಬಿಟ್ರೆ ಗಿಲ್ಲಿ ಬೇರೆ ಏನ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ನಾಮಿನೇಷನ್ ಟಾಸ್ಕ್ ಅಲ್ಲಿ ಕಾವ್ಯಶೈವನ ಸೇವ್ ಮಾಡೋಕ್ಕೋಸ್ಕರ ಇಡೀ ಮನೆಯನ್ನೇ ನಾಮಿನೇಷನ್ ಮಾಡಿರೋ ಗಿಲ್ಲಿ ನಟನ ವ್ಯಕ್ತಿತ್ವ ಏನು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಖಡಕ್ ಕ್ಲಾಸ್ ತಗೊಂಡಿದ್ರು. ಕಾವ್ಯಶೈವ ಅಂಡ್ ಗಿಲ್ಲಿ ನಟ ಅಶ್ವಿನಿ ಗೌಡಗೆ ಹೇಗೆಲ್ಲ ಟ್ರಿಗರ್ ಮಾಡಿದ್ರು, ಸೀನಿಯರ್ ಆಕ್ಟ್ರೆಸ್ ಅನ್ನೋ ರೆಸ್ಪೆಕ್ಟ್ ಇಲ್ದಲೆ ಹೇಗೆಲ್ಲ ಏಕವಚನ ಯೂಸ್ ಮಾಡಿದ್ರು ಅನ್ನೋದು ಟೆಲಿಕಾಸ್ಟ್ ಆಗಿದೆ. ಇದು ವ್ಯಕ್ತಿತ್ವದ ಶೋ ಆಗಿರೋದ್ರಿಂದ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗೋ ವ್ಯಕ್ತಿತ್ವ ಗಿಲ್ಲಿ ಅಂಡ್ ಕಾವ್ಯಶೈವಗೆ ಇಲ್ಲ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಬಗ್ಗೆ ನೋಡೋದಾದ್ರೆ ಟಾಸ್ಕ್ ಅಂತ ಬಂದಾಗ ಗುಡ್ ಕಾಂಟ್ರಿಬ್ಯೂಷನ್ ಇದೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಜಾಹ್ನವಿ ಜೊತೆ ಸೇರ್ಕೊಂಡು ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿದ್ದು ಬಿಗ್ಗೆಸ್ಟ್ ಮಿಸ್ಟೇಕ್. ಈ ವಿಷಯಕ್ಕೆ ಸುದೀಪ್ ಅವರು ವಾರ್ ಮಾಡಿದ್ಮೇಲೆ ಜಾಹ್ನವಿ ಎಲಿಮಿನೇಷನ್ ಆದ್ಮೇಲೆ ಅಶ್ವಿನಿ ಗೌಡ ಚೇಂಜ್ ಆಗ್ತಾರೆ. ಅಟ್ ಪ್ರೆಸೆಂಟ್ ಅಶ್ವಿನಿ ಗೌಡ ಒಳ್ಳೆ ತರ ಇದ್ದಾರೆ. ಸೊ ವಿನ್ನರ್ ಆಗಿಲ್ಲ ಅಂದ್ರೂ ಸೆಕೆಂಡ್ ಪ್ಲೇಸ್ಗೆ ಎಲಿಜಿಬಲ್ ಇದ್ದಾರೆ ಅಂತಾನೆ ಹೇಳ್ಬೋದು. ಫೈನಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆಗೋದಕ್ಕೆ ರಕ್ಷಿತಾ ಶೆಟ್ಟಿ, ರಘು, ಅಶ್ವಿನಿ ಗೌಡ ಎಲಿಜಿಬಲ್ ಇದ್ದಾರೆ. ಗಿಲ್ಲಿ ನಟ, ಕಾವ್ಯಶೈವ ಅಂಡ್ ಧನುಷ್ ಎಲಿಜಿಬಲ್ ಇಲ್ಲ ಅನ್ನೋದು ಜನರ ಒಪಿನಿಯನ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇದೇ ತರದ ಅಪ್ಡೇಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.